ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನಾನು ಗೊತ್ತು ಇದ್ರ ಹಿಂದೆ ಏನಾಗ್ಬಿಟ್ಟದೆ ಅಂತ. ಇದೇ ಜಾಗದಲ್ಲಿ ಯಾರು ಬಟ್ ಎಲ್ಲಿದ್ದಾರೆ ಸರ್ ಇವರು? ಜರ್ಮನಿಯಲ್ಲೇ ಇದ್ದಾರ? ಏನೋ ನಿಮ್ಗೆ ಗೊತ್ತಿರ್ಬೇಕು ಹೇಳಿ. ಅಲ್ಲ ನಾನು ಕೇಳ್ತಾ ಇದ್ದೀನಿ ಸರ್, ಎಲ್ಲಿದ್ದಾರೆ ಇವರು? ನಿಮ್ಗೆ ಗೊತ್ತಿರ್ಬೇಕ್ರಿ, ನೀವೇ ಹೇಳ್ರಿ. ನೀವೇ ಇದರಿಂದ ಬಿದ್ದಿದ್ರಿ, ನೀವೇ ತನಿಖೆ ಪ್ರಯೋಗಗಳನ್ನ ಪಾಶುಪತಾಸ್ತ್ರಗಳನ್ನ ಬಿಡ್ತಾ ಇದ್ದೀರಿ. ನೀವೇ ಹೇಳಿ, ಇಲ್ಲ SIT ಅವ್ರಿಗೆ ಹೇಳಕ್ ಹೇಳಿ. SITನೂ ಹೇಳ್ತಿಲ್ವಲ್ಲ. SIT ಹೇಳಲ್ಲ ರೀ, ಅವ್ರು ಯಾಕೆ ಹೇಳ್ತಾರೆ? ಅವ್ರು ಬೇಕಾದ್ರೆ ಹೇಳ್ಕೊಂಬರ್ತಾರೆ ಅಷ್ಟೇ. SIT ಅವ್ರ ಪಾಪ ಯಾಕೆ ಹೇಳ್ತಾರೆ? ಅವರು ಊರಲ್ಲಿರೋರಿಗೆಲ್ಲ ಮಾಹಿತಿ ಕೊಟ್ಬಿಟ್ಟು ಇವರು ಅಲ್ಲಿಂದನೂ ತಪ್ಪಿಸ್ಕೊಂಡು ಹೋಗ್ಲಿ ಅಂತ ಹೇಳ್ತಾರೆ. ಅವ್ರು ಯಾಕೆ ಹೇಳ್ತಾರೆ SIT ಅವರು? ದೇ ವಿಲ್ ನಾಟ್. ಸ್ಟ್ರಾಂಗ್ ಆಕ್ಷನ್ಸ್ ಅಂತ ಏನು ತಗೊಂಡ್ಲಿಲ್ವಲ್ಲ ಸರ್? SIT ಅವ್ರಿಗೆ ಆಗಲ್ಲ ರೀ. SIT ಲಿಮಿಟ್ಸೇ ಅಷ್ಟು. SIT ಅಂದರೆ ಏನು ರೀ? ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್. ಸ್ಪೆಷಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತಾರಷ್ಟೇ ಅವರು. ಅದೊಂದು ತಂಡ ಅಷ್ಟೇ. ಅದರದ್ದು ಲಿಮಿಟೇಷನ್ಸ್ ಇದೆ ಭಾಳ. ಆಯಿತಾ? ಅವ್ರಿಗೇನು ಜರ್ಮನಿಗೆ ಹೋಗೋಕ್ಕಾಯ್ತಾ ಇಲ್ಲಿವರೆಗೂ? ಅವ್ರಿಗೇನು ಇಂಟರ್ಪೋಲ್ನವ್ರು ಸಹಾಯ ಮಾಡಿದ್ರೆ ಇಲ್ಲಿವರೆಗೂ? ಅವ್ರಿಗೇನು CBIನವ್ರು ಸಹಾಯ ಮಾಡಿದ್ರೆ ಇಲ್ಲಿವರೆಗೂ? ಅವ್ರಿಗೇನು ಬ್ಲೂ ಕಾರ್ನರ್ ನೋಟಿಸ್ ಕೊಟ್ಟಿದ್ರಲ್ಲ, ಸಹಾಯ ಆಯ್ತಾ ಇಲ್ಲಿವರೆಗೂ? ಅರೆಸ್ಟ್ ವಾರೆಂಟ್ ಕೋರ್ಟಿಂದ ತಗೊಂಬಂದಿದ್ರಲ್ಲ, ಏನು ಸಹಾಯ ಆಯ್ತಾ ಇಲ್ಲಿವರೆಗೂ? ಯಾವುದೂ ಆಗಿಲ್ವಲ್ಲ. ರಾಜಕೀಯ ಬೆಳವಣಿಗೆ ಸಹಿಸಲಾಗದೆ ಷಡ್ಯಂತ್ರ. ಏನು ಷಡ್ಯಂತ್ರ ರೀ? ವೇರ್ ಇಸ್ ದಿ ಒರಿಜಿನಲ್ ಡಿವೈಸ್ ನಾವು? ಕೆಲವು ಶಕ್ತಿಗಳು ಒಟ್ಟಾಗಿ ಸೇರಿ ನನ್ನ ವಿರುದ್ಧ ಪಿತೂರಿ. ಏನು ಪಿತೂರಿ ಅಪ್ಪ? ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದೆವ್ರು, ಆ ವಿಡಿಯೋದಲ್ಲಿ ಇದ್ದಿದ್ದು ಆ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ಡಿವೈಸ್ ಇವ್ರದ್ದು. ಹೌದಾ ಅಲ್ವೋ? 31 ದಿನಗಳ ಕಾಲದಲ್ಲಿ ಏನು ಮಾಡ್ತಾ ಇದ್ರು, ಎಲ್ಲಿದ್ರು, ಯಾಕೆ ತಲೆಮರೆಸ್ಕೊಂಡಿದ್ರು? ಇವರು ಕಾನೂನಿನ ಬಗ್ಗೆ ಬಹಳ ಗೌರವ ಅಂತ ಹೇಳ್ತಾರಲ್ಲ, ನನಗೆ ಕಾನೂನಿನ ಬಗ್ಗೆ ಬಹಳ ಪ್ರೀತಿ ಅಂತ ಹೇಳ್ತಾರಲ್ಲ ಇವರು. ಇದೇ ಕಾನೂನಿನ ಬಗ್ಗೆ ಗೌರವ ಇದ್ದಿದ್ರೆ ಅದೇನು ಶುಭ ಶುಕ್ರವಾರ 31ನೇ ತಾರೀಕನ್ನ ಫಿಕ್ಸ್ ಮಾಡ್ಕೋತಾ ಇದ್ರು ಇವರು? ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ 24, 25, 22ಕ್ಕೆ ಎಲ್ಲ ವಿಷಯ ಗೊತ್ತಾದಾಗ ಯಾಕೆ 26ನೇ ತಾರೀಕು 27ನೇ ತಾರೀಕು ಓಡೋಗ್ತಾ ಇದ್ರು ಇವರು? ಯಾಕೆ ಪೊಲೀಸರು ಟಾರ್ಚರ್ ಕೊಡ್ತಾರೆ ಅಂತನಾ? ಅಥವಾ ನ್ಯಾಯಾಲಯ ಬಂಧಿಸುತ್ತೆ ಅಂತನಾ? ಅಥವಾ ಜುಡಿಷಿಯಲ್ ಕಸ್ಟಡಿಗೆ ಹಾಕ್ತಾರೆ ಇವ್ರನ್ನ ಅಂತನಾ? ಅಥವಾ SIT ಅವರು ತಮ್ಮ ಕಸ್ಟಡಿಗೆ ಬೇಕು ಅಂತ ಕೇಳ್ತಾರೆ ಅಂತನಾ? ಯಾಕೆ ಅಥವಾ ಅವಮಾನ ಆಗ್ಬಿಡುತ್ತೆ ಅಂತನಾ? ನೋಡಿ, ಇವರು ಅವಮಾನ ಜಾಸ್ತಿ ಅನುಭವಿಸಿದ್ದು 31 ದಿನಗಳ ಕಾಲ ಓಡೋಗೋದ್ರ ಮೂಲಕ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಈ VVIPಗಳಿಗೆಲ್ಲ ಒಂದು ಸಿಂಡ್ರೋಮ್ ಇದೆ. ಏನು ಗೊತ್ತಾ? ಓಡೋಗ್ಬಿಟ್ರೆ ನಮ್ಮ ಅವಮಾನ ಕಡಿಮೆ ಆಗ್ಬಿಡುತ್ತೆ, ಓಡೋಗ್ಬಿಟ್ರೆ ನಮ್ಮನ್ನು ಯಾರು ಕೇಳಲ್ಲ, ಓಡೋಗ್ಬಿಟ್ರೆ ನಾವು ಆರಾಮಾಗಿದ್ಬಿಡ್ಬೋದು. ಅಲ್ರಿ, ಓಡೋಗ್ಬಿಟ್ರೆ ಹೆಂಗ್ರಿ ಆರಾಮಾಗಿರೋಕ್ಕಾಗತ್ತೆ? ಓಡೋಗ್ಬಿಟ್ರೆ ಊರಲ್ಲಿ ಇರೋರೆಲ್ಲ ನಿಮ್ಮ ಹಿಂದೆ ಬೀಳ್ತಾರೆ. ಬಿಕಾಸ್ ಇವರೇ VIP. ಈಗ 31 ದಿನನೋ 34 ದಿನನೋ ಆದಮೇಲೆ ವಾಪಸ್ ಬರ್ತಾರಲ್ಲ, ಕಾನೂನಾತ್ಮಕ ಕ್ರಮಗಳು 31 ದಿನದ ಹಿಂದೆ ಆಗಿರಬೇಕಾಗಿದ್ದಂಥ ಕ್ರಮಗಳೇ ಈಗಲೂ ಆಗತ್ತೆ, ಮಾಜಾರಾಗತ್ತೆ, ಕರ್ಕೊಂಡೋಗ್ತಾರೆ ಜಾಗಕ್ಕೆ. ಜುಡಿಷಿಯಲ್ ಕಸ್ಟಡಿ ಆಗ್ಬೋದು, SIT ಕಸ್ಟಡಿ ಆಗ್ಬೋದು, ವಿಚಾರಣೆ ಆಗ್ಬೋದು. ಹಿ ಕುಡ್ ಬಿ ಗ್ರಿಲ್ಡ್ ವಿತ್ ಕ್ವೆಶ್ಚನ್ಸ್. ಇದೇ 31 ದಿನದ ಹಿಂದೆ ಬಂದು ಸರೆಂಡರ್ ಆಗಿದ್ದಿದ್ರೆ ಏನಾಗಿರ್ತಾ ಇತ್ತು? ಸೇಮ್ ಆಗಿರ್ತಾ ಇತ್ತಲ್ಲ. ಅದನ್ನೇ ಅಲ್ವಾ ಸರ್ ಕುಮಾರಸ್ವಾಮಿ ಅವರು ಕೂಡ. ಆಮೇಲೆ ಇನ್ನೊಂದು ಹೇಳ್ತೀನಿ, ಜನರ ಬಾಯಿಗೆ ಆಹಾರವಾಗೋದನ್ನ ಒಂದು ಸ್ವಲ್ಪ ತಪ್ಪಿಸ್ಕೊಳ್ಬೋದಾಗಿತ್ತಲ್ಲ. ಹೌದು, ಮೀಡಿಯಾಗಳ ಬಾಯಿಗೆ ಆಹಾರವಾಗೋದನ್ನು ಕೂಡ ಒಂದು ಹಂತಕ್ಕೆ ತಪ್ಪಿಸ್ಕೊಳ್ಬೋದಾಗಿತ್ತಲ್ಲ. ಈ ಥರದ್ದೆಲ್ಲ ನಾವು ಆಗ್ತಾ ಇರ್ಲಿಲ್ವಲ್ಲ. ಎಲ್ಲಿದ್ದೀರಪ್ಪ, ಬರ್ತಾ ಇದ್ದೀರೇನಪ್ಪ, ಊಟ ಮಾಡಿದ್ರೇನಪ್ಪ, ತಿಂದ್ರೇನಪ್ಪ, ಫ್ಲೈಟ್ ಎತ್ತಿದ್ರೇನಪ್ಪ, ಹಿಂಗೆಲ್ಲ ನಾವು ಕೇಳ್ತಾ ಇರ್ಲಿಲ್ವಲ್ಲ. ಆಮೇಲೆ ಏನು ಪಿತೂರಿ ಆಯ್ತು, ಒಂದು ಹಂತಕ್ಕೆ ಪಿತೂರಿ. ಇವರ ರಾಜಕೀಯ ಬೆಳವಣಿಗೆಯನ್ನು ಸಹಿಸೋಕೆ ಆಗದೆ ಪಿತೂರಿ. ಎಸ್, ಯಾವುದು ಪಿತೂರಿ ಇವ್ರ ಪ್ರಕಾರ? ವಿಡಿಯೋ ಬಿಟ್ಟಿದ್ದು ಪಿತೂರಿ ತಾನೇ. ಬಟ್ ವಿಡಿಯೋ ಇಟ್ ಸೆಲ್ಫ್ ಈಸ್ ನಾಟ್ ಪಿತೂರಿ, ರೈಟ್? ಅರ್ಥ ಮಾಡ್ಕೊಳ್ಳಿ ಅದನ್ನ. ವಿಡಿಯೋ ಬಿಟ್ಟಿದ್ದು ಪಿತೂರಿ ಆಗಿರ್ಬೋದು, ವಿಡಿಯೋ ಇಟ್ ಸೆಲ್ಫ್ ಈಸ್ ನಾಟ್ ಪಿತೂರಿ ಅಲ್ವಾ? ಅದ್ರ ಬಗ್ಗೆ ಮಾತಾಡಿಲ್ಲ ಅಲ್ವಾ? ಸಂತ್ರಸ್ತೆಯರ ಬಗ್ಗೆ ಒಂದು ಮಾತಿಲ್ಲ ಅಲ್ವಾ? ಒಂದು ಮಾತಿಲ್ಲ ಅಲ್ವಾ? ಕ್ಷಮೆ ಯಾಕೆ ಕೇಳಿಲ್ಲ ಸರ್? ಎಲ್ಲಾರ್ಗೂ ಕ್ಷಮೆ ಕೇಳಿದ್ರು, ಅವ್ರ ಕಾರ್ಯಕರ್ತರನ್ನ ಕ್ಷಮೆ ಕೇಳಿದ್ರು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಕುಟುಂಬದವ್ರಿಗೆ ಕ್ಷಮೆ ಕೇಳಿದ್ರು. ನೋಡ್ರಿ, ಇವ್ರು ಓಡೋಗಿಲ್ಲ ಅಂತಂದಿದ್ದಿದ್ರೆ ಮತ್ತು ಇವರು ಸಂಸದರಾಗಿ ಇವರ ಘನ ಕೆಲಸವನ್ನ ನೀಟಾಗಿ ಮಾಡಿದ್ದಿದ್ರೆ ಇವತ್ತು ನಾನು ನಿಜವಾಗ್ಲೂ ಬಹಳ ಗೌರವಿಸುವ ಮಾಜಿ ಮುಖ್ಯಮಂತ್ರಿಗಳು ಅಂತಂದರೆ ಕುಮಾರಸ್ವಾಮಿ ಅವರು. ನಾನು ಭಾಳ ಸಲ ಹೇಳಿದ್ದೀನಿ, 2020 ಗೌರ್ಮೆಂಟ್ ಒನ್ ಆಫ್ ದಿ ಗ್ರೇಟೆಸ್ಟ್ ಗೌರ್ಮೆಂಟ್ಸ್. ನಿಜವಾಗಿಯೂ ಬಹಳ ಗೌರವಿಸುವ ಮಾಜಿ ಪ್ರಧಾನಮಂತ್ರಿಗಳು ಅಂತಂದರೆ ನಾನು ಅಪ್ಪಾಜಿ ಅಂತಲೇ ಕರಿತೀನಿ ಭಾಳ ಪ್ರೀತಿಯಿಂದ. ಅದು ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರು. ಅವ್ರಿಗೆಲ್ಲ ಇವತ್ತು ಬೇಜಾರಾಗ್ತಾ ಇತ್ತೇನ್ರಿ? ಅವ್ರಿಗೆಲ್ಲ ಇವತ್ತು ಅವಮಾನ ಆಗ್ತಾ ಇತ್ತೇನ್ರಿ? ಈ ಮನುಷ್ಯ ಓಡೋಗಿರ್ಲಿಲ್ಲ ಅಂದಿದ್ದರೆ?
ಹೌದ್ರಿ, ವಿದೇಶ ಪ್ರವಾಸ ಪೂರ್ವ ನಿಗದಿ. ಓಕೆ ಫೈನ್, ಆಯ್ತು. 24, 25 ಗೊತ್ತಾಯ್ತಲ್ಲಪ್ಪ. ಏನು ಪೂರ್ವ ನಿಗದಿ ಅಂತ ಬಂದ್ಬಿಟ್ಟು ಹೇಳಿ ನಂಗೊಂದು ಸ್ವಲ್ಪ. ತಡ್ರಿ ಒಂದು ನಿಮಿಷ. ಅದು ಏನು ಪೂರ್ವ ನಿಗದಿ ಅಂತ ನನಗೆ ಹೇಳಿ. ನನಗೆ ಗೊತ್ತಾಗಬೇಕು ಇವತ್ತು. ಪೂರ್ವ ನಿಗದಿ ಆಗಿತ್ತು. ಓಕೆ, ಇಂಡಿಯನ್ ಫಾರಿನ್ ಟ್ರೇಡ್ ಪಾಲಿಸಿ ಎಕ್ಸ್ಚೇಂಜ್ ಮಾಡೋಕ್ಕೆ ಜರ್ಮನಿಗೆ ಹೋಗಿದ್ರ. ಪೂರ್ವ ನಿಗದಿತ ಕಾರ್ಯಕ್ರಮ ನನಗೆ ಹೇಳಿ ಇವರು. ಇನ್ನೊಂದು ತಿಂಗಳಿಗೆ MP ಆಗ್ತಾರಾ ಇಲ್ವೋ ನನಗೆ ಗೊತ್ತಿಲ್ಲ, ಇನ್ನೊಂದು ವಾರಕ್ಕೆ MP ಆಗ್ತಾರಾ ಇಲ್ವೋ ನನಗೆ ಗೊತ್ತಿಲ್ಲ. ಎಲೆಕ್ಷನ್ ಇದ್ದಂಥ ಟೈಮ್, ಅಥವಾ ಜರ್ಮನಿ ಮತ್ತು ಭಾರತದ ನಡುವಿನ ಸೌಹಾರ್ದತೆಯನ್ನು ಹೆಚ್ಚಿಸುವ ಚೀಫ್ ಗೆಸ್ಟ್ ಅವರಿಲ್ಲ ಅಂತಂದರೆ ಜರ್ಮನಿಲಿ ಯಾರು ಮಲ್ಗದೇ ಇಲ್ಲ, ಅವತ್ತು ಊಟನೇ ಮಾಡಲ್ಲ. ಆ ಥರದ ಪ್ರೋಗ್ರಾಮ್ ಆಗಿತ್ತಾ? ಇನ್ನು ಸೆಕೆಂಡ್ ಫೇಸ್ ಎಲೆಕ್ಷನ್ ಇತ್ತಲ್ವಾ ಸರ್ ನಮ್ಮ ಕಡೆ? ಬಿಡ್ರಿ, ಅವ್ರ ಪೂರ್ವ ನಿಗದಿ ತಕೊಂಡ್ರಿ. ಸೆಕೆಂಡ್ ಫೇಸ್ ಥರ್ಡ್ ಫೇಸ್ ಬಿಡ್ರಿ, ಅವ್ರ ಲೆಕ್ಕಕ್ಕೆ ಬರ್ತೀನಿ ನಾನು. ಅಥವಾ ಜರ್ಮನಿ ಮತ್ತು ಪ್ರಜ್ವಲ್ ರೇವಣ್ಣನವರ ನಡುವಿನ ಸೌಹಾರ್ದ ಕಾರ್ಯಕ್ರಮ. ಅವ್ರು ಬಂದಿಲ್ಲ ಅಂತಂದ್ರೆ ಇಡೀ ಜರ್ಮನಿಯಲ್ಲಿ 1.25 ಲಕ್ಷ ಜನ ಅವತ್ತು ಹಸವಿನಿಂದ ಬಳಲ್ ಬಿಡ್ತಾ ಇದ್ರು. ಅದಕ್ಕೆ ಹೋಗ್ಬಿಟ್ರಲ್ಲ. ವಾಟ್ ಕುಡ್ ಬಿ ಪೂರ್ವ ನಿಗದಿತ? ಪ್ಲೀಸ್ ಟೆಲ್ ಮಿ, ವಾಟ್ ಎಲ್ಸ್ ಕುಡ್ ಬಿ ಪೂರ್ವ ನಿಗದಿತ ವೆನ್ somebody is facing a criminal trial? It could only be a trip, right? It could only be a tour, right? ಒಂದು ಪ್ರವಾಸ ಮಾತ್ರ ಆಗೋದಕ್ಕೆ ಸಾಧ್ಯ ಅಲ್ವಾ ಪೂರ್ವ ನಿಗದಿತ ಅಂದ್ರೆ? ಅಂದ್ರೆ ಎಸ್ಕೇಪ್ ಮಾತ್ರ ಆಗೋದಕ್ಕೆ ಸಾಧ್ಯ ಅಲ್ವೇನ್ರಿ? ಏನ್ರಿ ಪೂರ್ವ ನಿಗದಿತ ಹೇಳ್ರಿ ನನಗೆ. ನನಗೆ ಹೇಳ್ಬೇಕು ಅವ್ರು ಪೂರ್ವ ನಿಗದಿತ ಏನು. ಬಂದ ಮೇಲೆ ನಾನು ಕೇಳ್ತೀನಿ ಅವ್ರು, ಸರ್ ಏನು ಪೂರ್ವ ನಿಗದಿತ ಮಾಡ್ಕೊಂಡಿದ್ರಿ ಸರ್? ಅಷ್ಟೊಂದು ಕ್ಯಾನ್ಸಲ್ ಮಾಡೋಕ್ಕಾಗದೆ ಇರೋದು ಏನು ಮಾಡ್ಕೊಂಡಿದ್ರಿ ಸರ್? 15ನೇ ತಾರೀಕು ಫ್ಲೈಟ್ ವಾಪಸ್ ಬರೋದು ಪೂರ್ವ ನಿಗದಿತ ಮಾಡ್ಕೊಂಡಿದ್ರಿ. ಬೋರ್ಡಿಂಗ್ ಪಾಸು ಇತ್ತು, 6G ಇತ್ತು. ಅದ್ಯಾಕೆ ಬರಲಿಲ್ಲ ಮತ್ತೆ ಪೂರ್ವ ನಿಗದಿತ? ಇಲ್ಲಿ ಏನು ಇರಲಿಲ್ವಾ ಪ್ರೋಗ್ರಾಮು? ಅಲ್ಲಿ ಮಾತ್ರ ಇತ್ತಾ? ಇಂಥ ಮಾತುಗಳನ್ನೆಲ್ಲ ದಯಮಾಡಿ ಅದು ಯಾರು ಹೇಳ್ಕೊಟ್ರೋ ಯಾರು ಹೇಳ್ಕೊಡ್ಲಿಲ್ವೋ ನನಗಂತೂ ಗೊತ್ತಿಲ್ಲ. ಇಂಥದ್ದು ಅತ್ಯಂತ ಬಾಲಿಶ, ಮೋಸ್ಟ್ ಕಂಡಮಬಲ್ ಚೈಲ್ಡಿಶ್ನೆಸ್. ನಾನು ಹೇಳ್ಬಿಡ್ತೀನಿ ಕೇಳಿ. ಆಯ್ತಪ್ಪ, ದೊಡ್ಡ ಕಾರ್ಯಕ್ರಮ ಜರ್ಮನಿಯಲ್ಲಿ, ಫೈನ್, ದೊಡ್ಡದು ಹ್ಯೂಜ್ ಪೂರ್ವ ನಿಗದಿತ ಕಾರ್ಯಕ್ರಮ. 1 ಕೋಟಿ ಜನ ಸೇರಿಬಿಟ್ಟಿದ್ರು. ಎಲ್ಲಿ ಕಾಣಲೇ ಇಲ್ಲ ನಮಗೆ, ವಿಡಿಯೋಲ್ಲಿ ಬರಲೇ ಇಲ್ಲ ಯೂಟ್ಯೂಬಲ್ಲಿ. ಇವರೇ ಚೀಫ್ ಗೆಸ್ಟ್, ಹೋಗ್ಲೇಬೇಕು ಇವ್ರು. ಬರಲೇ ಇಲ್ಲ. ನೀವು ನೋಡಿದ್ರೇನ್ರಿ ಏನಾದರೂ? ಇಲ್ಲ ಸರ್, ನಾನು ಕಾಣಲಿಲ್ಲ. ನಿಮ್ಗೇನಾದ್ರು? ನಾನು ನೋಡಲಿಲ್ಲ ರೀ, ನಾನು ನೋಡಲೇ ಇಲ್ಲ. ಪೂರ್ವ ನಿಗದಿತ ಏನು? ಬಿಸ್ನೆಸ್ ಟ್ರೀಟಿ ವಿತ್ ಜರ್ಮನಿ, ಮ್ಯೂನಿಕ್ ಆ್ಯಂಡ್ ಹಾಸನ್, ಬ್ಯಾಂಗ್ಳೂರ್ ಏನಾದರೂ ಇತ್ತೇನ್ರಿ? ಅಥವಾ ಏನಾದ್ರು ಫ್ಲೈಓವರ್ ಹಾಕ್ಸೋದು ಇಲ್ಲಿಂದ ಅಲ್ಲಿಗೆ? ಮ್ಯೂನಿಕ್ಕಿಗೆ ಅಲ್ಲ, ಅದೆಲ್ಲ ನೋಡ್ಕೊಳಕ್ ಬೇರೆಯವರೇ ಇದಾರಲ್ಲ ಸರ್. ಅಲ್ಲ ರೀ, ಪೂರ್ವ ನಿಗದಿತ ಬೆಂಗಳೂರು ಟು ಮ್ಯೂನಿಕ್ ಏನಾದರೂ ಫ್ಲೈಓವರ್ ಹಾಕ್ಸಕ್ಕೆ ಏನಾದರೂ ಪೂರ್ವ ನಿಗದಿತ ಕಾರ್ಯಕ್ರಮ ಇತ್ತೇನ್ರಿ? ಏನೋ ಗೊತ್ತಿಲ್ಲಪ್ಪ ನನಗೆ. ಏನಂಥದ್ದು ಏನಿರ್ಬೋದು ಗನಂದರಿ ಕೆಲಸ ಹೇಳ್ರಿ ನನಗೆ ಒಂಚೂರು. ಅಥವಾ ರಸ್ತೆ ಮಾರ್ಗ, ಸ್ಟ್ರೈಟ್ ಒಂದೇ ರೋಡ್, ಎಕ್ಸ್ಪ್ರೆಸ್ ವೇ ಟು ಮ್ಯೂನಿಕ್ ಜರ್ಮನಿ. ಕಮಾನ್, 6 ಅವರ್ಸಲ್ಲಿ ಜರ್ಮನಿ. ನೋಡ್ರಿ, ಹೇಳ್ತೀನಲ್ಲ, ಹೇಳಕ್ಕೇನ್ರಿ, ಏನು ಬೇಕಾದ್ರೆ ಹೇಳ್ಕೊಂತ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.